ನಮಸ್ತೆ. ಬೆಂಗಳೂರು ದೂರದರ್ಶನ ಕೇಂದ್ರ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಿ ಚಂದನ ಮಂಥನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದ ವಿಷಯ ಬಂದು ಸ್ವಾತಂತ್ರ್ಯ ಸಂಭ್ರಮ, ಪ್ರತಿ ಮನೆಯಲ್ಲೂ ತಿರಂಗ. ಇವತ್ತು ದೇಶದ ಅತಿ ದೊಡ್ಡ ಹಬ್ಬ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದಲ್ಲಿ ಇವತ್ತು ನಾವೆಲ್ಲ ಇದ್ದೀವಿ. ಹೀಗಾಗಿ ಕೇಂದ್ರ ಸರ್ಕಾರ ಆಗಸ್ಟ್ 13ರಿಂದ 17ನೇ ತಾರೀಕಿನವರೆಗೆ ಪ್ರತಿ ಮನೆಯಲ್ಲೂ ತಿರಂಗ ಅನ್ನುವಂತಹ ಒಂದು ಅಭಿಯಾನಕ್ಕೆ ಚಾಲನೆ ಕೊಟ್ಟಿದೆ. ಈ ಬಗ್ಗೆ ಇನ್ನಷ್ಟು ಚರ್ಚೆ ಮಾಡ್ತಾ ಹೋಗ್ತೇವೆ. ನಮ್ಮೊಟ್ಟಿಗೆ ಭಾಗಿಯಾಗ್ತಾ ಇದ್ದಾರೆ ಕರ್ನಲ್ PV ಹರಿ, ನಿವೃತ್ತ ಸೇನಾಧಿಕಾರಿಗಳು. ಹರಿ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದೇ ವೇಳೆ ಮತ್ತೊಬ್ಬರು ಅತಿಥಿ ನಮ್ಮೊಟ್ಟಿಗೆ ಭಾಗಿಯಾಗ್ತಾ ಇದ್ದಾರೆ, ವೆಂಕಟೇಶ್ S ಸಂಪಾ ಅವರು, ಹಿರಿಯ ಪತ್ರಕರ್ತರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹರಿ ಸರ್, ನಿಮ್ಮಿಂದಲೇ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಮುಖ್ಯವಾಗಿ ಕೇಂದ್ರ ಸರ್ಕಾರದಿಂದ ಪ್ರತಿ ಮನೆಯಲ್ಲೂ ತಿರಂಗ ಅನ್ನುವಂತಹ ಒಂದು ಅಭಿಯಾನಕ್ಕೆ ಚಾಲನೆ ಸಿಗಲಾಗಿದೆ. ಈ ಅಭಿಯಾನದ ಮುಖ್ಯ ಆಶಯದ ಬಗ್ಗೆ ನಮಗೆ ತಿಳಿಸ್ಕೊಡೋದಾದ್ರೆ ಸರ್. ಫಸ್ಟ್ಲಿ ಇವತ್ತಿನ ಸ್ವಾತಂತ್ರ್ಯ ದಿನಾಚರಣೆ 80ನೇ ದಿನಾಚರಣೆ ಅಂಗವಾಗಿ ನಿಮ್ಮೆಲ್ಲರಿಗೂ ನನ್ನ ಆರ್ಥಿಕ ಶುಭಾಶಯಗಳು. ಇದು ದೊಡ್ಡ ಒಂದು ಸಂಭ್ರಮದ ದಿನ. ಇದು ಈ ದಿವಸದಂತೂ ಈಗ ಏನು ನಮ್ಮ ಕೇಂದ್ರ ಸರ್ಕಾರ ತಿರಂಗ ಹರ್ ಘರ್ ಮೇ ತಿರಂಗ ಯಾತ್ರೆ ಇದೆ, ಇದು ಬಹಳ ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮ. ಇದರ ಉದ್ದೇಶ ಮೇಯ್ನ್ಲಿ ಏನು ಅಂತ ಹೇಳಿದರೆ, ನಾವು ವಿಭಿನ್ನ ಭಾಷೆಗಳಲ್ಲಿ ಇರ್ಬೋದು, ಬೇರೆ ಬೇರೆ ಜಾತಿ ಧರ್ಮಗಳಲ್ಲಿ ಇದ್ದಿರ್ಬೋದು, ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಇರ್ಬೋದು, ನಾವೆಲ್ಲ ಒಂದೇ ಅಂತ ಒಂದು ಸೂಚನೆ, ಒಂದು ಹೆಮ್ಮೆ, ಒಂದು ಜವಾಬ್ದಾರಿ, ರಾಷ್ಟ್ರದ ಬಗ್ಗೆ ಒಂದು ಜವಾಬ್ದಾರಿ ಬಗ್ಗೆ ಒಂದು ನೆನಪಿಸುವುದು ಮತ್ತು ಅದರ ಬಗ್ಗೆ ಒಂದು ಗೌರವ ಪ್ರೈಡ್ ತಗೊಳ್ಳೋದು ಇದರ ಉದ್ದೇಶ. ಇದರಲ್ಲಿ ನಾನು ಹೇಳಿದಾಗೆ ಈ ನೆಲದಲ್ಲಿ ಈ ಪರ್ಯಾಯ ದ್ವೀಪ ಇದು. ಈ ಪರ್ಯಾಯ ದ್ವೀಪದಲ್ಲಿ ಭಾರತದಂಥ ಒಂದು ಮಹಾನ್ ದೇಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬನಿಗೂ ತಮ್ಮ ಧ್ವಜದ ಬಗ್ಗೆ, ತಮ್ಮ ತಿರಂಗದ ಬಗ್ಗೆ ಅಭಿಮಾನ ಇರಲೇಬೇಕು. ಅದು ಈ ದೇಶದ, ಈ ಪ್ರಪಂಚದ ಪ್ರತಿ ರಾಷ್ಟ್ರದಲ್ಲೂ ಅವರವರ ಧ್ವಜಕ್ಕೆ ಅವರವರು ಇದಿದೆ. ನೀವು ಈ ಧ್ವಜಕ್ಕೆ ಬಹಳ ಮಹತ್ವ ಇದೆ. ಧ್ವಜ ಒಂದು ಸಮೂಹ, ಒಂದು ದೇಶ, ಅದನ್ನು ಬಿಂಬಿಸ್ತದೆ. ಈಗ ನೀವು ನೋಡಿರ್ಬೋದು, ಮಹಾಭಾರತ ಯುದ್ಧದಲ್ಲಿ ಆಗಲಿ ಯಾವುದೇ ಇದರಲ್ಲಿ ಫಸ್ಟ್ ಧ್ವಜ ಹಾರಿಸಿಕೊಂಡು ಹೋಗ್ತಿರ್ತಾರೆ. ಈಗ ಮೊನ್ನೆ ಗಲ್ಫ್ ವಾರ್ಗಳಲ್ಲಿ ನೋಡ್ತಾ ಇರಿ, ಶಿಪ್ಗಳಲ್ಲಿ ಅವರವರ ಧ್ವಜಗಳು ಇರ್ತದೆ. ಸೊ ಈ ಧ್ವಜ ಒಂದು ಸಿಂಬಾಲಿಸಮ್, ಅದು ಇಂಥ ದೇಶದಿಂದ ಇಂಥವ್ರು ಅಂತೇಳಿ ಇದಾಗ್ತದೆ. ಸೊ ದೇಶದಲ್ಲಿ ನಮ್ಮ ತಿರಂಗದ ಬಗ್ಗೆ ಬಹಳ ಒಂದು ದೊಡ್ಡ ಒಂದು ಗೌರವ ಇದೆ. ಈ ಗೌರವಕ್ಕೋಸ್ಕರ ಈ ತಿರಂಗ ರ್ಯಾಲಿ ಮಾಡ್ತಾ ಇರೋದು ಬೇಸಿಕಲಿ ನಮ್ಮ ಜವಾಬ್ದಾರಿಯನ್ನು ತಿಳಿಸ್ಲಿಕ್ಕೆ ಮತ್ತು ನಾವೆಲ್ಲ ಒಂದೇ ಅನ್ನೋ ಒಂದು ಇದಕ್ಕೋಸ್ಕರ ಮಾಡ್ತಾ ಇರೋದು. ಓಕೆ, ತಿರಂಗ ಅಂತ ಹೇಳಿದ್ರೆ ಕೇವಲ ಗಾಳಿಯಲ್ಲಿ ಹಾರುವಂತ ಒಂದು ಬಾವುಟ ಅಲ್ಲ, ಅದರ ಹಿಂದೆ ತ್ಯಾಗ ಇದೆ, ಬಲಿದಾನಗಳಿವೆ, ಇತಿಹಾಸ ಇದೆ ಅಂತ ಹೇಳಿ ಹರಿ ಸರ್ ಹೇಳಿದ್ರು. ವೆಂಕಟೇಶ್ ಸರ್, ಏನು ಸ್ವಾತಂತ್ರ್ಯ ದಿನಾಚರಣೆಯನ್ನ ಭಾರತದಲ್ಲಿ ಅಷ್ಟೇ ಅಲ್ಲದೆ ವಿದೇಶದಲ್ಲಿರುವಂತಹ ಭಾರತೀಯರು ಸಹ ಸಾಕಷ್ಟು ಆಚರಣೆ ಮಾಡ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ವಿಶೇಷತೆ ಬಗ್ಗೆ ಹೇಳೋದಾದ್ರೆ ಸರ್, ಏನೆಲ್ಲ ವಿಶೇಷತೆ ಒಳಗೊಂಡಿದೆ? ಈಗ ಸ್ವತಂತ್ರ ಅನ್ನುವಂಥದ್ದು ಅದೊಂದು ದೊಡ್ಡ ಸಂಭ್ರಮ. ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ, ನಮ್ಮ ಮನೆಯಲ್ಲಿ ಬೇರೆ ಬೇರೆ ದೀಪಾವಳಿ ಆಗಿರ್ಬೋದು, ಚೌತಿ ಹಬ್ಬ ಆಗಿರ್ಬೋದು, ಈ ಥರದ ಹಬ್ಬಗಳು ಬೇರೆ ಬೇರೆ ಕಾಲಘಟ್ಟದಲ್ಲಿ ನಡೀತಾ ಇರುತ್ತೆ. ಅನೇಕತೆಯಲ್ಲಿ ಏಕತೆಯನ್ನು ಹೊಂದಿರುವಂತಹ ನಮ್ಮ ಭಾರತದಲ್ಲಿ ನಮಗೆ ರಾಷ್ಟ್ರೀಯವಾಗಿ ಒಂದು ಹಬ್ಬ ಅಂತ ಇದ್ದರೆ ಅದು ನಮ್ಮ ಸ್ವತಂತ್ರ ದಿನಾಚರಣೆ. ಅದು ನಮ್ಮ ಪ್ರೌಡ್ ಫೀಲ್. ಹರಿ ಅವರು ಹೇಳ್ದ ಹಾಗೆ ಅದು ನಮಗೆ ಪ್ರೌಡ್ ಫೀಲ್. ಆ ಹಬ್ಬವನ್ನು ಎಲ್ಲ ಕಡೆಗೂ ಕೂಡ ಆಚರಣೆಗಳನ್ನು ಮಾಡಬೇಕಾಗತ್ತೆ. ನಮ್ಮ ಊರಿನಲ್ಲಿ ನಮ್ಮ ಜನಗಳು ಎಲ್ಲರೂ ಸೇರಿ ಮಾಡುವಂತಹ ಈ ಹಬ್ಬ ನಮ್ಮ ದೇಶವನ್ನು ಬಿಟ್ಟು ಹೊರಗಡೆಗೂ ಕೂಡ ಬೇರೆ ಬೇರೆ ಕಾರಣಗಳಿಗಾಗಿ ಬೇರೆ ಬೇರೆ ದೇಶಗಳಿಗೆ ಹೋಗಿರ್ತಾರೆ. ಅಂಥ ಜನಗಳೂ ಕೂಡ ನಮ್ಮ ದೇಶ, ನಮ್ಮ ಹೆಮ್ಮೆ ಅನ್ನುವಂತಹ ಕಾರಣಕ್ಕಾಗಿ ಈ ಸ್ವತಂತ್ರೋತ್ಸವವನ್ನು, ಆಮೇಲೆ ಅದೇ ರೀತಿಯಾಗಿ ನಮ್ಮ ಈಗಿನ ಸರ್ಕಾರವೂ ಕೂಡ ಅದಕ್ಕೆ ಪೂರಕವಾಗಿ, ಯಾಕೆ ಅಂದರೆ ನಮಗೊಂದು ಸಿಂಬಾಲಿಕ್ ಆಗಿ ಒಂದು ಬೇಕು, ಸಾಂಕೇತಿಕವಾಗಿ ಒಂದು ಬೇಕು, ಆಗ ಒಗ್ಗೂಡಲಿಕ್ಕೆ ಸಾಧ್ಯ ಜನ. ಅದಕ್ಕಾಗಿ ಮನೆಯಲ್ಲಿ ಮನಸ್ಸುಗಳಲ್ಲಿ ರಾಷ್ಟ್ರ ಭಾವದ, ರಾಷ್ಟ್ರ ಪ್ರೇಮದ ಪ್ರತೀಕವಾಗಿ ಈ ಹರ್ ಘರ್ ತಿರಂಗ ಮನೆಯಲ್ಲಿ ಮನಸ್ಸುಗಳಲ್ಲಿ ರಾಷ್ಟ್ರ ಭಕ್ತಿಯ ಸಂಕೇತವಾಗಿ ಇರಲಿ ಅನ್ನುವಂತಹ ಕಾರಣವನ್ನು ಇಟ್ಟು ಇಂದಿನ ಸರ್ಕಾರ ಅದನ್ನು 2022ರಲ್ಲಿ ಪ್ರಾರಂಭ ಮಾಡ್ತು.
ಅದು ಬೇರೆ ದೇಶಗಳಲ್ಲಿರುವಂತಹ ನಮ್ಮ ಭಾರತೀಯರು ಕೂಡ ಹೆಮ್ಮೆಯಿಂದ ಆಚರಿಸ್ತಾ ಇದ್ದಾರೆ. ಇದು ನಿಜಕ್ಕೂ ಕೂಡ ಆಗಬೇಕಾದ ವಿಷಯ. ಬೇರೆ ಊರಲ್ಲಿದ್ದಾಗಲೂ ನಮ್ಮ ದೇಶವನ್ನು ನೆನೆಸ್ಕೊಳ್ಳುವಂಥದ್ದು ಅತ್ಯಂತ ಖುಷಿ ಕೊಡುವಂತಹ ವಿಷಯ ಮೇಡಮ್ ಅವರೇ. ಆಗಸ್ಟ್ 14ನೇ ತಾರೀಕು ಭಾರತ ಪಾಕಿಸ್ತಾನ ಇಬ್ಬಾಗ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಎದುರಾದಂತಹ ಪರಿಸ್ಥಿತಿಗಳ ಬಗ್ಗೆ ನಮಗೆ ತಿಳಿಸ್ಕೊಡೋದಾದ್ರೆ, ಯಾಕೆಂತ ಹೇಳಿದ್ರೆ ಇತಿಹಾಸವನ್ನ ನೆನಪಿಟ್ಟೇ ಮುಂದೆ ಹೋಗಬೇಕಾಗುತ್ತೆ ನಾವು. ಸ್ವಾತಂತ್ರ್ಯಕ್ಕಿಂತ ಮುಂಚೆ ನಮಗೆ ಯಾವ ಧ್ವಜ ಇರಲಿಲ್ಲ. ಅದು ಬ್ರಿಟಿಷ್ ಕ್ವೀನ್ ಧ್ವಜ ಇತ್ತು ಅಷ್ಟೇ. ವಿಕ್ಟೋರಿಯಾ ಬ್ರಿಟಿಷ್ ವಿಕ್ಟೋರಿಯಾದ್ದು ಧ್ವಜ ಇತ್ತು. ನಾವು ಈ ನೆಲದಲ್ಲಿ ಹುಟ್ಟಿ ಅಶೋಕ ಚಕ್ರ ಇರಲಿ, ಅದರದ್ದು ಒಂದೊಂದು ಬಣ್ಣ ಒಂದೊಂದು ಭಾವನೆಗಳನ್ನು ವ್ಯಕ್ತ ಮಾಡ್ತದೆ. ಯಾವಾಗ ನಾವು 200 ವರ್ಷಗಳ ತನಕ ಬ್ರಿಟಿಷರ ಗುಲಾಮರಾಗಿದ್ವಿ, ಆಡಳಿತ ಅವರೇ ಮಾಡ್ತಾಯಿದ್ರು, ನಮಗೆ ಸ್ವಾತಂತ್ರ್ಯ ಇರಲಿಲ್ಲ. ನಮ್ಮ ಈ ಸ್ವಾತಂತ್ರ್ಯ ಇದೇ ರೋಡಲ್ಲಿ ಹೋಗಬೇಕು, ಅಲ್ಲೇ ಇದು ಮಾಡಬೇಕು, ಇವೆಲ್ಲ ಸ್ವಾತಂತ್ರ್ಯ ಇಲ್ಲದೆ ನಾವು ಇದಾಗಿದ್ವು. ಬ್ರಿಟಿಷ್ನವ್ರು ಭಾಳ ಎಕ್ಸಸ್ ಮಾಡ್ತಾಯಿದ್ರು ನಮ್ಮ ಮೇಲೆ ಭಾಳ ದೌರ್ಜನ್ಯ ಮಾಡಿದ್ದಾರೆ. ಇದನ್ನು ಮೆಟ್ಟಿ ನಿಂತು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ನಾವೆಲ್ಲ ಈಗ ಸುಭಾಷ್ ಚಂದ್ರ ಬೋಸಿಂದ ಹಿಡಿದು ಮಹಾತ್ಮ ಗಾಂಧಿಯವರೆಗೆ ಎಲ್ಲರೂ ಪ್ರತಿಯೊಬ್ಬರು ಇದರ ಲೀಡರ್ಶಿಪ್ ತಗೊಂಡು ಮಾಡಿದ್ದಾರೆ. ಆಮೇಲೆ ಇಷ್ಟೆಲ್ಲ ಮಾಡಿ ಎಲ್ಲ ಪೂರ್ತಿ ಆವಾಗೆಲ್ಲ ಪಾಕಿಸ್ತಾನ ಅನ್ನೋದು ಬೇರೆ ಇರಲಿಲ್ಲ, ಇಂಡಿಯಾ ಪಾಕಿಸ್ತಾನ ಅನ್ನೋದು ಬೇರೆ ಇರಲಿಲ್ಲ. ಎಲ್ಲರೂ ನೀವು ಜಲಿಯನ್ ವಾಲಾಬಾಗ್ದು ನೋಡಿರಬೇಕು, ಎಲ್ಲ ಹುತಾತ್ಮರಾದರು, ಎಷ್ಟೆಷ್ಟು ಜನ ಏನೇನಾದರು. ಅದಾದ ಮೇಲೆ ಇಂಡಿಯಾ ಪಾಕಿಸ್ತಾನ ಡಿವೈಡ್ ಆಯಿತು ಧರ್ಮದ ಆಧಾರದ ಮೇಲೆ. ಎಲ್ಲಿ ಜಾಸ್ತಿ ಮೊಹಮ್ಮದ್ ಅಲಿ ಜಿನ್ನಾ ಮತ್ತು ಇವರ ಮಧ್ಯದಲ್ಲಿ ಮಾತಾಗಿ, ಸೊ ಆವಾಗ ತುಂಬ ಗಲಾಟೆ ಜಾಸ್ತಿ ಆಗಿತ್ತು. ಆವಾಗ ಭಯಂಕರ ಘೋರವಾದ ಘಟನೆಗಳು ನಡೆದೋಯ್ತು. ಅದನ್ನು ನಾವು ನೋಡಿ ಪುಸ್ತಕದಲ್ಲಿ ಓದಿದರೆ ಗೊತ್ತಾಗ್ತದೆ. ಎಲ್ಲ ಸಾವಿರಾರು ಗಟ್ಟಲೆ ಜನ ಲಾಹೋರ್ ಕಡೆಯಿಂದ ಈ ಕಡೆ ಫಿರೋಜ್ಪುರ್ ಕಡೆ ಬಂದರು. ಫಿರೋಜ್ಪುರ್ ಲಾಹೋರ್ ಅಮೃತ್ಸರ್ ರೋಡಲ್ಲಿ ಅವರ ಹೆಣಗಳು ಇದರಲ್ಲಿತ್ತು, ಟ್ರೈನಲ್ಲಿ ಈ ಕಡೆಯಿಂದಲೂ ಹೋಗ್ತಾಯಿತ್ತು, ಆ ಕಡೆಯಿಂದಲೂ ಬರ್ತಾಯಿತ್ತು. ಸೊ ಇದು ಪ್ರಪಂಚದ ಯಾವ ಇತಿಹಾಸದಲ್ಲೂ ಇಷ್ಟು ಒಂದು ಘೋರ ಒಂದು ಸಂಘರ್ಷ ಆಗಿರಲಿಲ್ಲ ಸ್ವಾತಂತ್ರ್ಯ ಸಿಕ್ಕಿದ ಮೇಲೂ ಸಹ. ಆವಾಗ ನಾವು ನಮ್ಮ ಮಿಲಿಟ್ರಿ ಆರ್ಮಿ ಎಲ್ಲ ಇದ್ದಿದ್ದು ಬ್ರಿಟಿಷರ ಅಡಿಯಲ್ಲೇ ಇತ್ತು. ನಿಮ್ಗೆ ಗೊತ್ತಿರಬೇಕು, ಜನರಲ್ ಕಾರ್ಯಪ್ಪನವರು ನಮ್ಮ ಕರ್ನಾಟಕದವರೇ, ಅವರೇ ಫಸ್ಟ್ ಇಂಡಿಯಾ ಇಂಡಿಪೆಂಡೆನ್ಸ್ ಆದಮೇಲೆ ಅವರೇ ಫಸ್ಟ್ ಜನರಲ್ ಇದಾಗಿದ್ದವರು ಇಂಡಿಯಾದಿಂದ. ಸೊ ನಮಗೆ ನಮ್ಮದೇ ಒಂದು ರಾಷ್ಟ್ರ ಆಯಿತು. ರಾಷ್ಟ್ರ ಅದಾದಮೇಲೆ ಆವಾಗ ಭಾಳ ಕನ್ಫ್ಯೂಷನ್ ಇತ್ತು. ಅದರ ಕನ್ಫ್ಯೂಷನ್ ಹೋಯಿತು. ಕೊನೆಗೆ ಸಂವಿಧಾನ ಆಯಿತು, ರಾಷ್ಟ್ರಧ್ವಜ ನಿರ್ಣಯ ಆಯಿತು, ಎಲ್ಲ ಆಯಿತು. ಈ ರೀತಿಯಾಗಿ ನಮ್ಮ ಈ ಸಂಘರ್ಷಗಳಿಂದ ಮುಂದೆ ಬಂದಿದ್ದೀವಿ ನಾವೀಗ. ಓಕೆ, ಆಗಸ್ಟ್ 14ರ ಸಮಯದಲ್ಲಿ ಏನೆಲ್ಲ ಸಂಘರ್ಷ ಇತ್ತು ಅಂತ ಹೇಳಿ ಹರಿ ಸರ್ ಮಾತಾಡ್ತಾ ಇದ್ರು ಸರ್. ಭಾರತ ಪಾಕಿಸ್ತಾನದಲ್ಲಿ ಜನ ಡಿವೈಡ್ ಆಗ್ತಾರೆ, ಬಡತನ ಇರುತ್ತೆ, ನಿರುದ್ಯೋಗ ಇರುತ್ತೆ, ಮುಖ್ಯವಾಗಿ ಕಿತ್ತು ತಿನ್ನುವಂತಹ ಹಸಿವಿರುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಬಹಳಷ್ಟು ದೂರ ಸಾಗಿ ಬಂದಿದ್ದೀವಿ. ನೀವು ಏನು ಹೇಳ್ತೀರಿ ಸರ್ ಅಂದಿನ ಸಂದರ್ಭದಲ್ಲಿ? ಏನಾಯಿತು ಅಂತಂದರೆ, ವಿಭಜನೆಯ ಹಂತವನ್ನು ನಾವೊಂದು ಯೋಚನೆ ಮಾಡಬೇಕು. ಜೋರಾಗಿ ನೆರೆ ಬರುತ್ತೆ, ಪ್ರವಾಹ ಆಗುತ್ತೆ, ಎಲ್ಲ ಕೊಚ್ಕೊಂಡು ಹೋಗಿರುತ್ತೆ. ಎಷ್ಟೊಂದು ಜನ ಇಲ್ಲಿ ಯಾರು ನಮ್ಮವರು, ಎಷ್ಟೊಂದು ಮನೆ ಇಲ್ಲಿ, ಎಲ್ಲಿ ನಮ್ಮನೆ ಅನ್ನುವಂತಹ ಒಂದು ರೀತಿಯ ಹುಡುಕಾಟದ ಭಾವದಲ್ಲಿರ್ತಾರೆ. ಅದೇ ಸ್ಥಿತಿ ಅಂದಿನ ವಿಭಜನೆಯ ಸಂದರ್ಭದಲ್ಲಿ ಆಯಿತು. ದಿಢೀರಂತ ನೀವು ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು, ಎಲ್ಲಿ ಹೋಗಬೇಕು, ಯಾರನ್ನ ಆ ರೀತಿಯ ಭಾವನೆಗಳಲ್ಲಿ ಜನ ಉಳಿದ್ರು. ಎಷ್ಟೋ ಜನ ತಮ್ಮ ಊರನ್ನು ಬಿಟ್ಟು ಬರೋದಿದೆಯಲ್ಲ, ಅದು ಬಹಳ ದೊಡ್ಡ ಸಂಕಷ್ಟದ ಕೆಲಸ. ಆ ತಮ್ಮ ಊರು ಒಂದು ಭಾವನೆಗಳಿರುತ್ತೆ. ಅದಕ್ಕೆ ತುಂಬ ಜನ ಮನೆ ಬಿಟ್ಟರು, ತುಂಬ ಜನ ಹೊಲವನ್ನು ಬಿಟ್ಟರು, ತುಂಬ ಜನ ವ್ಯಾಪಾರವನ್ನು ಬಿಟ್ಟರು, ತುಂಬ ಜನ ದೇವಾಲಯಗಳನ್ನು ಕಳ್ಕೊಂಡ್ರು, ಮಸೀದಿಗಳನ್ನು ಕಳ್ಕೊಂಡ್ರು, ಗುರುದ್ವಾರಗಳನ್ನು ಕಳೆದುಕೊಂಡ್ರು, ಪೂರ್ವಜರ ಸಮಾಧಿಯನ್ನು ಬಿಟ್ಟರು. ಆದರೆ ನೆನಪುಗಳನ್ನು ಬಿಡೋಕ್ಕಾಗೋದಿಲ್ವಲ್ಲ. ಭಾರತೀಯರು ಭಾವಜೀವಿಗಳು. ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶವನ್ನು ಬಿಟ್ಟು ಗೂಳೆ ಹೋಗುವಂತಹ ಪರಿಸ್ಥಿತಿ, ಇದು ನಿಮ್ಮದಲ್ಲ, ಇದು ಇನ್ನೊಬ್ಬರದ್ದು ಅನ್ನುವ ಫೀಲಿಂಗ್ ಇದೆಯಲ್ಲ, ಅದನ್ನು ಊಹಿಸಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಒಂದು ಮಾಹಿತಿಯ ಪ್ರಕಾರ ಸುಮಾರು 10 ಲಕ್ಷ ಜನರ ಸಾವಾಗತ್ತೆ ಅಂದಾಜಿನ ಪ್ರಕಾರ. ಆ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗುವಾಗ ತುಂಬ ತರಹದ ನೋವುಗಳು, ಕಷ್ಟಗಳನ್ನು ಅನುಭವಿಸ್ತಾರೆ. 1.5 ಕೋಟಿಗೂ ಹೆಚ್ಚು ಜನ ಆ ಸಮಯದಲ್ಲಿ ಈ ವಿಭಜಿತ ವಿಚಾರದಿಂದಾಗಿ ಗಲಿಬಿಲಿಗೊಳ್ತಾರೆ, ತೊಂದರೆಗಳನ್ನು ಕೊಡ್ತಾರೆ.
ತಾನು ಎಲ್ಲಿ ಹೋಗಬೇಕು ಅನ್ನುವಂತಹ ಬಹಳ ದೊಡ್ಡ ಸಂಕಷ್ಟದಲ್ಲಿ ಸಿಲುಕ್ತಾರೆ. ಅದರ ಆಚೆಗೂ ಕೂಡ ಅವರು ಬಂದು ಒಂದು ಕಡೆ ನೆಲೆಯನ್ನು ಕಂಡುಕೊತಾರೆ. ಈ ಸ್ವತಂತ್ರದ ವಿಚಾರ ಬಂದಾಗ ನಾವು ಒಂದು ಮಾತು ಹೇಳಲೇಬೇಕು. ನಮಗೆ ಯಾಕೆ ಸ್ವತಂತ್ರ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅನ್ನೋದಕ್ಕೆ ನಿಮಗೊಂದು ಉದಾಹರಣೆಯನ್ನು ಕೊಡ್ತೇನೆ. ಒಂದು ಗಿಳಿ ಅದು ಸ್ವಚ್ಛಂದವಾಗಿ ಪ್ರಕೃತಿಯಲ್ಲಿ ಅದು ಯಾವಾಗಲೂ ಇರಬೇಕು. ಇಲ್ಲ ನಿನಗೆ ಬಂಗಾರದ ಪಂಜರವನ್ನು ನಾನು ಮಾಡಿಕೊಡ್ತೀನಿ ಅಂತಂದರೆ ಅದು ಸುಖವಾಗಿ ಇರ್ಲಿಕ್ಕೆ ಸಾಧ್ಯವಾ? ಒಂದು ಗಿಳಿಯನ್ನ ಪಂಜರದೊಳಗೆ ಇಟ್ಟಾಗ ಅದು ಹೇಳತ್ತಂತೆ, ನಾನು ಪಂಜರದ ಪಕ್ಷಿ, ನನಗಿನ್ನಾರು ಗತಿಯು, ಕೇಳ ಬಯಸುವೆ ಏನು ಎನ್ನ ಕಥೆಯ. ಗಿರಿ ಶಿಖರ ಝರಿ ನೀರ ಸ್ವಚ್ಛಂದ ಆಕಾಶ, ಮತ್ತೊಮ್ಮೆ ಅಂತ ಸುಖ ಪಡೆವೆನೇನು. ನೀವು ಅದಕ್ಕೆ ಕಾಳು ಹಾಕ್ಬೋದು, ನೀರು ಹಾಕ್ಬೋದು, ಹಾಲು ಹಾಕ್ಬೋದು, ಮತ್ತೊಂದು ಹಾಕ್ಬೋದು. ಆದರೆ ಅದು ಸ್ವತಂತ್ರವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲದ ಪರಿಸ್ಥಿತಿ ಬರುತ್ತೆ. ಸ್ವತಂತ್ರ ಇದಕ್ಕಾಗಿ ಮುಖ್ಯ ಆಗುತ್ತೆ. ಅದು ನನಗೆ ನಾನಾಗಿ ಬದುಕುವಂತಹ ಅವಕಾಶವನ್ನಿದೆಯಲ್ಲ, ಅದು ಈ ಸ್ವತಂತ್ರ ದಿನಾಚರಣೆ ನಮಗೆ ತಂದುಕೊಡ್ತು. ಎಷ್ಟೋ ಜನರ ಬಲಿದಾನ ಇದೆ, ಎಷ್ಟೋ ಜನರ ಆ ಸಂಘರ್ಷಗಳಿದೆ, ಎಷ್ಟೋ ಜನರ ನಿದ್ದೆ ಇಲ್ಲದ ರಾತ್ರಿಗಳಿವೆ. ಅದನ್ನು ನಾವು ಇವತ್ತು ಅನುಭವಿಸ್ತಾ ಇದ್ದೇವೆ. ಹಾಗಾಗಿ ಇವತ್ತಿನ ಈ ಸ್ವತಂತ್ರ ದಿನಾಚರಣೆ ಇದು ಕೇವಲ ಆಚರಣೆಯಲ್ಲ, ನಾವು ಮುಂದೆ ಹೆಜ್ಜೆ ಇಡಬೇಕಾದ ರೀತಿ ನೀತಿಗಳನ್ನು ನಮಗೆ ಎಚ್ಚರಿಸ್ತಾ ಇದೆ. ನಾವು ಹೀಗೆ ಬದುಕಬೇಕು, ಇವತ್ತಿನ ಸ್ವತಂತ್ರ ಭಾರತದ ಕಲ್ಪನೆ ಜಾಗತಿಕವಾಗಿ ನಾವು ಬಹಳ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅನ್ನುವಂತಹ ಆ ಧೋರಣೆಯನ್ನು ಜಗತ್ತನ್ನು ನಮಗೆ ತೋರಿಸ್ತಾ ಇದೆ. ಸ್ವಾತಂತ್ರ್ಯದ ರಕ್ಷಣೆಯಲ್ಲಿ ಭಾರತೀಯ ಯೋಧರ ಪ್ರಮುಖ ಪಾತ್ರ ಏನು ಸರ್? ಎಷ್ಟು ಬಲಿಷ್ಠವಾಗಿದೆ ನಮ್ಮ ರಕ್ಷಣಾ ವ್ಯವಸ್ಥೆ? ನಾವು ಎಷ್ಟು ಬಲಿಷ್ಠ ಅಂತೇಳಿ ನಿಮಗೆ ಗೊತ್ತಾಗಬೇಕಾದ್ರೆ ಆಪರೇಷನ್ ಸಿಂಧೂರಿಗೆ ಮೊನ್ನೆ ನಡೀತು. ನಮ್ಮ ಬ್ರಹ್ಮೋಸ್ಗಳಾಗಲಿ, ನಮ್ಮ ಆಕಾಶ್ ಕ್ಷಿಪಣಿಗಳಾಗಲಿ, ಉಗ್ರಗಾಮಿಗಳ 10-11 ಉಗ್ರಗಾಮಿಗಳ ಧ್ವಂಸ ಮಾಡಿ ಪಾಕಿಸ್ತಾನದ ಸಿಟೀಸ್ಗಳ ಮೇಲೆಲ್ಲ ನಾವು ಇದು ಮಾಡಿದ್ದೀವಿ. ಸೊ ನಮ್ಮಲ್ಲಿ ಒಳ್ಳೆ ಈಗ ತಂತ್ರಜ್ಞಾನ, ಮಿಸೈಲ್ಸ್ಗಳಾಗಲಿ, ಗನ್ಗಳಾಗಲಿ, ಪ್ರತಿ ಒಂದು ಹಡಗು ಆಗಲಿ, ಏರೋಪ್ಲೇನ್ ಆಗಲಿ, ನಾವು ಯಾವ ಸಾಟಿ ಇಲ್ಲದೆ ನಾವು ಯಾರನ್ನ ಬೇಕಾದರೂ ಎದುರಿಸಲಿಕ್ಕೆ ಸಿದ್ಧವಾಗಿದ್ದೇವೆ. ನಮ್ಮ ಸೈನಿಕರು ಅಷ್ಟೇ ಒಂದು ಮನೋಬಲ ಅವರು ಜಾಸ್ತಿ ಆಗಿದೆ. ಆದರೂ ನೀವು ಎಲ್ಲ ಈಗ 1948ರಲ್ಲಿ ಸ್ವಾತಂತ್ರ್ಯ ಆಗಿ 1 ವರ್ಷದೊಳಗೇ ನಮ್ಮ ಮೇಲೆ ಅವರು ಶ್ರೀನಗರ್ ಏರ್ಪೋರ್ಟಿಗೆ ಬಂದುಬಿಟ್ಟಿದ್ರು ಪಾಕಿಸ್ತಾನದ ಟ್ರೂಪ್ಸ್ಗಳು. ಅದನ್ನು ಮಹಾರಾಜ ಹರಿಸಿಂಗ್ ಹತ್ರ ಬರೆಸಿಕೊಟ್ಟ ಮೇಲೆ ನಮ್ಮ ಇಂಡಿಯನ್ ಮಿಲಿಟ್ರಿ ಹೋಗಿ ಅದನ್ನು ಓಡಿಸ್ತು. ಅದಾದ ಮೇಲೆ ಎಷ್ಟೋ ಜನ ಅವರ ಪ್ರಾಣ ಕಳ್ಕೊಂಡ್ರು ನಮ್ಮ ಸೈನಿಕ ಅಧಿಕಾರಿಗಳು ಎಲ್ಲ. ಅದಾದಮೇಲೆ 62, 65 65ಅಲ್ಲಿ ಪಾಕಿಸ್ತಾನ ನಮ್ಮ ಮೇಲೆ ಬಂತು. ಆವಾಗಲೂ ಸೋತು ಅಂದರೆ ಅವರು ಚೆನ್ನಾಗಿ ಅವ್ರನ್ನ ಪಾಠ ಕಲಿಸ್ತೀವಿ. ಆಮೇಲೆ ಕಾರ್ಗಿಲ್ 71 ವಾರಲ್ಲಿ ಜನರಲ್ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಇದ್ದಾಗ 93,000 ಯುದ್ಧ ಖೈದಿಗಳನ್ನು ನಾವು ತೆಗೆದು ಜನರಲ್ ನಿಯಾಜಿ ಅಂಥೇಳಿ ಮಾಣಿಕ್ ಶಾ ಅವ್ರ ಕಾಲಿಗೆ ಪಿಸ್ಟಲ್ ಇಟ್ಟು ಶರಣಾಗತಿ ಆದರು. ಸೊ ಅದಾದ ಮೇಲೆ ಈ ಕಾರ್ಗಿಲ್ ವಾರಲ್ಲಿ ತೋರಿಸಿದ್ದೀವಿ, ಈಗ ಆಪರೇಷನ್ ಸಿಂಧೂರಲ್ಲಿ ತೋರಿಸಿದ್ದೀವಿ. ನಮ್ಮ ಟ್ರೂಪ್ಸ್ಗಳು, ನಮ್ಮ ರೆಜಿಮೆಂಟ್ಸ್ಗಳು ಬಲಿಷ್ಠವಾಗಿದೆ ಮೇಡಮ್. ಓಕೆ ವೆಂಕಟ್ ಸರ್, ಇದೇ ವೇಳೆ ಒಂದೇ ಮಾತರಂ ಏನಿದೆ ಹಾಡಿಗೆ 150 ವರ್ಷ ಆಗಿದೆ. ಈ ಹಾಡಿನ ಹಿನ್ನೆಲೆ ಬಗ್ಗೆ ನಮಗೆ ತಿಳಿಸ್ಕೊಡೋದಾದ್ರೆ, ಇದೇ ಮೊದಲ ಬಾರಿಗೆ ದೆಹಲಿಯ ಕೆಂಪುಕೋಟೆಯಲ್ಲಿ ಈ ಹಾಡನ್ನು ಹಾಡಲಾಗಿದೆ. ಅನೇಕತೆಯಲ್ಲಿ ಏಕತೆಯನ್ನು ಹೊಂದಿರುವಂತಹ ಪವಿತ್ರವಾದ ದೇಶ ನಮ್ಮ ಭಾರತ. ಇಲ್ಲಿ ಒಂದೇ ಮಾತರಂ, ನಮಗಿರುವ ತಾಯಿ ಒಬ್ಬಳೇ ಅನ್ನುವಂತಹ ಆ ಕಲ್ಪನೆಯೊಂದಿಗೆ ಪ್ರಾರಂಭವಾದ ಈ ಗೀತೆ ತುಂಬ ಬಂಕಿಮಚಂದ್ರ ಚಟರ್ಜಿಯವರು ಬಹಳ ಅದ್ಭುತವಾಗಿ ಬರೆದಿರುವಂತಹ ಗೀತೆ. 1950ರಲ್ಲಿ ಇದಕ್ಕೆ ಜನಗಣಮನ ಅಧಿನಾಯಕ ಜಯ ಅದರ ಸ್ಥಾನಮಾನವನ್ನೇ ಕೊಡಬೇಕು ಅಂತ ಹೇಳಿ ರಾಜೇಂದ್ರ ಪ್ರಸಾದ್ ಅವರು ಅಂದಿನ ಸಭೆಯ ಅಧ್ಯಕ್ಷರಾಗಿದ್ದರು, ಸಂವಿಧಾನ ಸಭೆಯ ಅಧ್ಯಕ್ಷರಾಗಿದ್ದರು. ಅವರು ಅದನ್ನು ಮಾಡಿ ಆ ಸ್ಥಾನಮಾನವನ್ನು ನೀಡಲಾಯಿತು. ಇದನ್ನು ಹಾಡಲೇಬೇಕು ಅನ್ನುವಂತಹ ಈಗಿನ ಸರ್ಕಾರ ಎಲ್ಲ ಕಾರ್ಯಕ್ರಮಗಳಲ್ಲೂ ಇದನ್ನು ಕಂಪಲ್ಸರಿ ಹಾಡಬೇಕು ಅನ್ನುವಂಥದ್ದು ಮಾಡಿದ್ದು. ಇದು ಮತ್ತೊಂದು ರೀತಿಯಲ್ಲಿ ಜನರಿಗೆ ಭಾವನೆಗಳನ್ನು ಹಿಡಿದಿಡುವಂತಹ, ಅವರ ಭಾವನೆಗಳಿಗೆ ನಮ್ಮ ದೇಶ ಪ್ರೇಮವನ್ನು, ನಮ್ಮ ರಾಷ್ಟ್ರಭಕ್ತಿಯನ್ನು ಉತ್ತೇಜನಗೊಳಿಸುವಂತಹ ಕಾರಣಕ್ಕಾಗಿ ಈ ಗೀತೆಯನ್ನು ಕೂಡ ಇವತ್ತು ಮಾಡ್ತಾ ಇದ್ದಾರೆ. ನಾವು ಹೇಳಿದಾಗೆ ಕೆಂಪುಕೋಟೆಯಲ್ಲೂ ಹಾಡುವಂತಹ ಇದು ನಿಜಕ್ಕೂ ಸಂಭ್ರಮದ ವಿಷಯ. ಕೇಂದ್ರ ಸರ್ಕಾರದಿಂದ ಪ್ರತಿ ಮನೆಗೂ ತಿರಂಗ ಅನ್ನುವಂತಹ ಒಂದು ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ. ಇಲ್ಲಿ ಧ್ವಜ ಸಂಹಿತೆ ಬಗ್ಗೆ ತಿಳಿದುಕೊಳ್ಬೇಕಾದಂಥ ಒಂದು ಅಗತ್ಯ ಇರುತ್ತೆ. ಹೇಗೆ ನಿರ್ವಹಿಸಬಹುದು ಸರ್ ಒಂದು ಧ್ವಜವನ್ನು? ನಾವು ಆಗಸ್ಟ್ 15ರಂದು ನಾವು ಧ್ವಜಾರೋಹಣ ಮಾಡ್ತೀವಿ.
ಇನ್ 26 ಜನವರಿಗೆ ನಾವು ಅನ್ಫರ್ಲಿಂಗ್ ಅಂತ ಮಾಡ್ತೀವಿ, ಅದನ್ನು ಬೀಳಿಸ್ತೇವೆ. ಅದರ ಅರ್ಥ ಧ್ವಜ ಸ್ತಂಭದ ಕೆಳಗೆ ನಮ್ಮ ರಾಷ್ಟ್ರಧ್ವಜವನ್ನು ಹೂವು ಒಳಗೆ ಇಟ್ಟು ಇದು ಮಾಡ್ತಾರೆ. ಮತ್ತು ನಾವು ಅದನ್ನು ಪುಲ್ ಮಾಡಿ ಮೇಲೆ ಕಳಿಸ್ತೇವೆ. ಮೇಲೆ ಕಳಿಸಿ ಎಳೆದ ಕೂಡಲೇ ಅದು ಓಪನ್ ಆಗ್ತದೆ. ಆವಾಗ ನಮ್ಮ ರಾಷ್ಟ್ರಗೀತೆ ಎಲ್ಲ ಆಡ್ತೇವೆ. ಇದು ಧ್ವಜಾರೋಹಣ ಯಾಕೆ ಅಂತ ಹೇಳಿದ್ರೆ, ನಮ್ಮ ದೇಶ ಇನ್ನೂ ಮುಂದುವರಿಯಲಿ, ನಮ್ಮ ದೇಶ ಬಿಲ್ಕುಲ್ ಸ್ವಾತಂತ್ರ್ಯವಾಗಿದೆ, ಆಕಾಶದ ಹತ್ತಿರ ಬೆಳೆಯಲಿ ಅಂತೇಳಿ ನಾವು ಅದನ್ನು ರೋಹಣ ಮಾಡೋದು. ರೋಹಣ ಅಂತ ಹೇಳಿದ್ರೆ ಏರೋದು, ಧ್ವಜಾರೋಹಣ ಮಾಡ್ತೀವಿ. ಅನ್ಫರ್ಲಿಂಗ್ ಅಂತ ಹೇಳಿದರೆ ಅದನ್ನು 26 ಜನವರಿಯಲ್ಲಿ ಆಲ್ರೆಡಿ ನಮ್ಮ ದೇಶ ಸ್ವಾತಂತ್ರ್ಯವಾಗಿದೆ, ಈಗ ಸಂವಿಧಾನ ಆಗಿದೆ. ಇದರಾಗಿ ಈಗ ನಾವು ತೆರೆದ ಮನಸ್ಸಿನಿಂದ ನಮ್ಮ ರಾಷ್ಟ್ರಧ್ವಜವನ್ನು ಹಾರಿಸಿ ಇದು ಮಾಡುವಂಥೇಳಿ ಅದು 26 ಜನವರಿ. ಇದು ಧ್ವಜ ಸಂಹಿತೆ. ಮತ್ತು ಎರಡನೇದು, ಯಾವತ್ತೂ ಧ್ವಜ ಬೆಳಿಗ್ಗೆ ಸನ್ ರೈಸ್ ಆದಾಗ ಹೋಸ್ಟ್ ಮಾಡಿದರೆ ಸಾಯಂಕಾಲ ಸನ್ ಸೆಟ್ ಅಂದರೆ ಸೂರ್ಯ ಅಸ್ತಮ ಆಗೋದೊಳಗಾಗಿ ಅದು ತೆಗೆದು ಬಿಡಬೇಕು. ಆ ತೆಗೆಯೋದು ಮತ್ತು ಆರಿಸೋದು ಎರಡರಲ್ಲೂ ಸಹ ಬಹಳ ಒಂದು ನಿಯಮ ಇದೆ. ಆ ನಿಯಮವನ್ನು ಪಾಲಿಸಲೇಬೇಕು. ಅದು ಯಾಕೆಂತೇಳಿದ್ರೆ ಧ್ವಜ ನಮ್ಮ ಪ್ರತೀಕ, ಅದು ನಮ್ಮ ಅದನ್ನು ನಾವು ಆದಷ್ಟು ಗೌರವದಲ್ಲಿ ಇಡಬೇಕದು. ಅಂಥೇಳಿದರೆ ಎಲ್ಲ ಕಡೆಯೂ ಸಹ ಸಿಕ್ಕದ ಕಡೆಯಲ್ಲಿ ನಾವು ಧ್ವಜಾರೋಹಣ ಮಾಡುವ ಆಗಿಲ್ಲ. ಸೊ ಅದಕ್ಕೊಂದು ಸಂಹಿತೆ ಇದೆ. ಅದನ್ನು ಒಂದು ಯಾವ ರೀತಿಯಲ್ಲಿ ಅದು ಮಡಚಬೇಕು, ಯಾವ ರೀತಿಯಲ್ಲಿ ಅದನ್ನು ನಾವು ಇದು ಮಾಡಬೇಕು. ಧ್ವಜ ಹಾರಿಸಬೇಕಾದ್ರೆ ಧ್ವಜ ಹಾರಿಸಬೇಕಾದ್ರೆ ನಾವು ನಮ್ಮ ಸ್ಕೂಲ್ಗಳಲ್ಲಿ ಕಲಿಸಿದ್ದು ಚಿಕ್ಕದ್ಮೇಲೆ ಕಲಿಸ್ತಾರೆ. ಕೇಸರಿ ಬಿಳಿ ಹಸಿರು, ಕೇಸರಿ ಬಿಳಿ ಹಸಿರು ಇದೆಲ್ಲ ಮುಂಚೆನೇ ಪ್ರಾಕ್ಟೀಸ್ ಮಾಡಿ ಅವರು ಧ್ವಜ ಸಂಹಿತೆ ಪ್ರಕಾರ ಧ್ವಜಾರೋಹಣ ಮಾಡಬೇಕು, ಧ್ವಜವನ್ನು ಇಳಿಸಬೇಕು. ಈಗ ಇದೇ ವಿಚಾರದಲ್ಲೇ ನಾನು ಕೂಡ ಮುಂದುವರೆದು ಹೇಳ್ತೇನೆ. ಧ್ವಜವನ್ನು ನಾವು ಹಾರಿಸ್ತೇವೆ, ಮತ್ತೊಂದು ಮಾಡ್ತೇವೆ. ಆದರೆ ಈಗ ಅದರಲ್ಲೂ ಒಂದು, ಈಗ ಕೇಂದ್ರ ಸರ್ಕಾರ ಒಂದು ಅವಕಾಶ ಕೊಟ್ಟಿದೆ. ಹರ್ ಘರ್ ತಿರಂಗಲ್ಲಿ ಮನೆ ಮನೆಯಲ್ಲೂ ಬಾವುಟ ಇದ್ದಾಗ ಅದರ ಸೆಲ್ಫಿ ತೆಗೆದು ಹಾಕಿ ಅಂತ ಅದಕ್ಕೊಂದು ವೆಬ್ಸೈಟ್ ಕೊಟ್ಟಿದೆ. ಅಂದರೆ ಜನಕ್ಕೆ ಅದರ ಅವೇರ್ನೆಸ್ ಬರಲಿ ಅನ್ನುವ ಕಾರಣಕ್ಕಾಗಿ. ಈ ಗಡಿಬಿಡಿಯಲ್ಲಿ ನಾವು ಒಂದಷ್ಟು ತಪ್ಪುಗಳನ್ನು ಮಾಡಿಬಿಡ್ತೇವೆ. ಆ ಧ್ವಜ ಹಾರಿಸಿದ ನಂತರ, ಫೋಟೋ ಆದ ನಂತರ ಅದ್ರ ಬಗ್ಗೆ ಮರೆತು ಬಿಡ್ತೇವೆ. ಅದ್ರ ಸ್ವಚ್ಛವಾಗಿದೆಯಾ ಅನ್ನೋದನ್ನು ನಾವು ನೋಡೋದನ್ನು ಮರೆತು ಬಿಡ್ತೇವೆ. ಹರಿದದ್ದನ್ನು ಕೆಲವು ಸಲ ಗೊತ್ತಾಗದೆ ಬಳಸಿಬಿಡ್ತೇವೆ. ಆಮೇಲೆ ಅದು ಬಹಳ ಪ್ರಮುಖವಾದ ಸ್ಥಾನ ಇದೆ ಧ್ವಜಕ್ಕೆ. ನಾವು ಅದನ್ನು ಎಲ್ಲೋ ಮರೆತು ಬಿಡ್ತೇವೆ. ನೆಲಕ್ಕೆ ತಾಗಬಾರ್ದು, ಹಾಗೂ ನೆಲದ ಮೇಲೆ, ನೀರಿನ ಮೇಲೆ, ಧೂಳಿನ ಮೇಲೆ ಅದು ಎಳಿಬಾರ್ದು. ಧ್ವಜವನ್ನು ಅಲಂಕಾರಿಕ ವಸ್ತುವಾಗಿ ಬಳಸಬಾರ್ದು. ಎಷ್ಟೋ ಜನ ಈಗ ಬಟ್ಟೆಗಳ ಮೇಲೆ ಹಾಕ್ಕೊಳ್ಳೋವಂಥದ್ದು. ಹಾಗೆ ಅದನ್ನು ಮಡಚುವಾಗಲೂ ಕೂಡ ನಾವು ಕೂಡ ತುಂಬ ಒಂದು 4-5 ಹಂತಗಳನ್ನು ನಾವು ಫಾಲೋ ಮಾಡಬೇಕಾಗತ್ತೆ. ಒಂದು, ಇಬ್ಬರು ವ್ಯಕ್ತಿಗಳು 4 ಮೂಲೆಯನ್ನು ಹಿಡಿದು ಸಂಪೂರ್ಣವಾಗಿ ನೇರವಾಗಿ ಇಡಬೇಕು. ಅದರ ನಂತರ ನೆಲಕ್ಕೆ ತಾಗದಂತೆ ಉದ್ದದ ದಿಕ್ಕಿನಲ್ಲಿ ಮಡಚಬೇಕು. 3ನೇ ಹಂತ, ಮಡಚುವಾಗ ಕೇಸರಿ ಮತ್ತು ಹಸಿರು ಭಾಗಗಳು ಒಳಭಾಗಕ್ಕೆ ಬರುವಂತೆ ಬಿಳಿ ಪಟ್ಟಿಯು ಮತ್ತು ಅಶೋಕ ಚಕ್ರವು ಗೌರವಯುತವಾಗಿ ಒಳಗೆ ಸಂರಕ್ಷಿತವಾಗುವ ರೀತಿಯಲ್ಲಿ ಮಡಚಿಡಬೇಕು. 4ನೇ ಹಂತ, ಧ್ವಜವನ್ನು ಚಿಕ್ಕದಾಗಿ ಅಚ್ಚುಕಟ್ಟಾಗಿ ಮಡಚಿ ಸುರಕ್ಷಿತವಾದ ಸ್ಥಳದಲ್ಲಿ ಇಡಬೇಕು. ನಾವು ಇದನ್ನು ಈ ಥರದ್ದನ್ನು ಫಾಲೋ ಮಾಡದೇ ಇದ್ದರೆ ನಾವು ಆಚರಣೆಯಲ್ಲಿ ತಪ್ಪದಂಗೆ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಆಚರಣೆಗಳನ್ನು ಮಾಡೋದು ಎಷ್ಟು ಮುಖ್ಯವೋ ಅದನ್ನು ಸರಿಯಾದ ನಿಟ್ಟಿನಲ್ಲಿ ಮಾಡೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಮೊದಲು ಇವರು ಹೇಳಿದ ಹಾಗೆ ಬೆಳಗ್ಗೆ ಅದನ್ನು ಹಾರಿಸಿ ಸಾಯಂಕಾಲ ತೆಗೆದಿಡಬೇಕಿತ್ತು. ಈಗ ಅದಕ್ಕೆ ಅವಕಾಶ ಇದೆ, ಇಡಬಹುದು. ಆದರೆ ಆ ಬೆಳಕಿನಲ್ಲಿ ರಾತ್ರಿಯೂ ಕೂಡ ಅದಕ್ಕೆ ಬೆಳಕು ಬೀಳಬೇಕು, ಅದು ಹಾರಾಡ್ತಾ ಇರಬೇಕು. ರಾತ್ರಿ ಸಮಯದಲ್ಲೂ ಇರಬಹುದು. ಹೌದು, ಎಚ್ಚರಿಕೆಯನ್ನು ವಹಿಸಬೇಕು. ಅದು ರಾತ್ರಿ ಎಲ್ಲೋ ಕತ್ಲೆಯಲ್ಲಿ ಅದನ್ನು ಇಟ್ಬಿಡೋದು ಹಾಗಲ್ಲ. ಅದಕ್ಕೆ ಅದ್ರ ಮೇಲೆ ಬೆಳಕು ಬೀಳಬೇಕು. ನಮ್ಮ ರಾಷ್ಟ್ರಧ್ವಜ ಹಾರುವುದನ್ನು ಅದೊಂಥರ ಹೆಮ್ಮೆಯ ಪ್ರತೀಕ, ಅದನ್ನು ನೋಡಿ ಖುಷಿ ಪಡುವಂತೆ ಇರಬೇಕು. ಓಕೆ, ರಾಷ್ಟ್ರೀಯ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿಯನ್ನು ಜಾರಿಗೆ ತರಲಾಗಿದೆ. ಹರಿ ಸರ್, ಈ ವಿಧೇಯಕ ಏನನ್ನ ಹೇಳುತ್ತೆ? ವಿಧೇಯಕ ಏನು ಅಂದರೆ, ನಮ್ಮ ರಾಷ್ಟ್ರಧ್ವಜ ಆಗಲಿ, ನಮ್ಮ ರಾಷ್ಟ್ರಗೀತೆ ಆಗಲಿ, ಮತ್ತು ಈ ಒಂದೇ ಮಾತರಂ ಆಗಲಿ, ಇದರ ಬಗ್ಗೆ ಅವಹೇಳನ ಮಾಡಿಕೊಂಡು ಇಲ್ಲ ಇದಕ್ಕೆ ಅಪಮಾನ ಮಾಡಿಕೊಂಡು ಯಾರಾದರೂ ಇದ್ದರೆ ಅವರಿಗೆ 3 ವರ್ಷ ಶಿಕ್ಷೆ ಕೊಡಬೇಕಂತೇಳಿ ರಾಷ್ಟ್ರಪತಿಗಳು ಹಾಕಿದ್ದಾರೆ. ಅದು ಬಹಳ ಮುಖ್ಯ. ಇದು ಯಾಕೆಂತೇಳಿದರೆ ನಮ್ಮ ದೇಶದಲ್ಲಿ ನಾವು ತಿಳ್ಕೊಂಡಿದ್ದೀವಿ, ಇದಕ್ಕೆ ನನ್ನಿಂದ ಇದರಿಂದ ಏನು ಪ್ರಾಫಿಟ್ ಇದೆ ಅಂತೇಳಿ ಜನ ತಿಳ್ಕೊಳ್ತಾರೆ. ಅದು ಆಗಲ್ಲ. ನಾವು ರಾಷ್ಟ್ರಗೀತೆ ಆಡಬೇಕಾದ್ರೆ ಎದ್ದು ನಿಲ್ಲಲೇಬೇಕು.
ಎಲ್ಲಿ ಅವ್ನು ಎಲ್ಲೇ ಬೇಕಾದರೂ ಇರಲಿ. ಈವನ್ ಟಿ ವಿಯಲ್ಲಿ ಬಂದರೂ ಸಹ ನಾನು ಟಿ ವಿ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ಎದ್ದು ನಿಲ್ಲಬೇಕು. ಈಗ ಪ್ರೈಮ್ ಮಿನಿಸ್ಟರ್ ಬೆಳಿಗ್ಗೆ ಫ್ಲಾಗ್ ಹೋಸ್ಟ್ ಮಾಡ್ತಾರೆ, ಆ ಟೈಮಲ್ಲಿ ಎದ್ದು ನಿಲ್ಲಬೇಕು ನಾವು. ಟಿ ವಿಯಲ್ಲಿ ಇದ್ದರೂ ಸಹ ರಾಷ್ಟ್ರಗೀತೆ ನಮ್ಮ ಕಿವಿಯಲ್ಲಿ ಬಿದ್ದ ಕೂಡಲೇ ಪ್ರತಿಯೊಬ್ಬರಿಗೆ ಅದು ಆ ಉತ್ತೇಜನ, ಆ ಪ್ರೋತ್ಸಾಹ, ಆ ಧೈರ್ಯ, ಆ ಒಂದು ಸಂತಸ ಬರಬೇಕು ನಮ್ಮಲ್ಲಿ, ನಾವು ಸ್ವತಂತ್ರ ಭಾರತದಲ್ಲಿ ಇದ್ದೀವಿ ಅಂತೇಳಿ. ಈ ರೀತಿ ಅಭಿಯಾನ ಮಾಡೋದ್ರಿಂದ ವ್ಯವಸ್ಥೆಯಲ್ಲಿ ಯಾವ ರೀತಿ ಬದಲಾವಣೆ ಕಾಣಬಹುದು ನಾವು? 3 ಸಾಗರ 100 ಮಂದಿರ ದೈವ ಸಾಸಿರವಿದ್ದರೆ, ಗಂಗೆ ಇದ್ದರೆ ತುಂಗೆ ಇದ್ದರೆ ಗಿರಿ ಹಿಮಾಲಯವಿದ್ದರೆ, ವೇದ ಇದ್ದರೆ ಶಾಸ್ತ್ರವಿದ್ದರೆ ಘನ ಪರಂಪರೆ ಇದ್ದರೆ ಏನು ಸಾರ್ಥಕ, ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದರೆ. ಈ ವಿಚಾರ ನಾನು ಯಾಕೆ ಹೇಳ್ತೀನಿ ಅಂದರೆ, ನಾನು ಎಷ್ಟೋ ಶಕ್ತಿಗಳಿರ್ಬೋದು, ನಾನು ಶ್ರೀಮಂತನಾಗಿರ್ಬೋದು, ಅಥವಾ ಬೇರೆ ಬೇರೆ ಬಲಾಢ್ಯ ಶಕ್ತಿ ಇರ್ಬೋದು, ಜಾತಿ ಧರ್ಮದ ವಿಚಾರಗಳಲ್ಲಿ ನಾನು ಬಹಳ ಸ್ಟ್ರಾಂಗು ಅನ್ನುವಂತಹ ಮನೋಭಾವನೆಗಳಿರ್ಬೋದು, ಆದರೆ ನನ್ನ ದೇಶ, ನನ್ನ ಜನ, ನನ್ನ ಪ್ರೀತಿ, ನನ್ನ ಊರು ಅನ್ನುವ ಪ್ರೀತಿಯೇ ಇಲ್ಲದೆ ಇದ್ದರೆ ಏನು ಸಾರ್ಥಕ, ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದರೆ. ಇದನ್ನು 2 ವಿಭಾಗಗಳಲ್ಲಿ ನಾವು ನೋಡಬೇಕು. ಒಂದು, ಆತನಿಗೆ ಜಾಗೃತಿಯನ್ನು ಮೂಡಿಸುವಂಥದ್ದು, ನನ್ನ ದೇಶ, ನನ್ನ ಜನ, ನನ್ನ ಬಾವುಟ, ನನ್ನ ರಾಷ್ಟ್ರ ಭಕ್ತಿಯನ್ನು ಬೆಳೆಸೋದು. ಇದು ಎಲ್ಲೋ ಒಂದು ಕಡೆ ತಪ್ಪಿದಾಗ ಕಾನೂನಿನ ಮೂಲಕ ಹೆದರಿಸೋದು. ಹೌದು, ಎರಡೂ ಕೂಡ ಮುಖ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರ ಮಾಡುವಂಥದ್ದು ಒಂದು ಕಡೆ ಅಭಿಯಾನವನ್ನು ಮಾಡ್ತಾ ಇದೆ. ಮನೆಯಲ್ಲಿ ಮನಸ್ಸುಗಳಲ್ಲಿ ಬಾವುಟ ಹಾರಿಸೋದು ಒಂದೇ ಅಲ್ಲ, ಮನಸ್ಸಿನಲ್ಲಿ ರಾಷ್ಟ್ರ ಭಾವವನ್ನು ಮನೆಯಿಂದಲೇ ಬಿತ್ತಲಿ ದೇಶ ಪ್ರೇಮ ಅಂತ. ಯಾಕೆ ಅಂದರೆ ಮಕ್ಕಳುಗಳನ್ನ ನಾವು ಹೇಗೆ, ಈಗ ದೊಡ್ಡವ್ರನ್ನ ನೋಡಿ ಮಕ್ಕಳು ಕಲಿತಾರೆ, ಇಂದಿನ ಮಕ್ಕಳೇ ನಾಳೆಯ ಪ್ರಜೆ. ಅವರಿಗೆ ಇವೆಲ್ಲವೂ ಕೂಡ ಅಭ್ಯಾಸ ಆಗಬೇಕಲ್ಲ. ಅಭ್ಯಾಸ ಆಗದೆ ಹೇಗೆ? ನಮ್ಮ ಸುತ್ತಮುತ್ತ ಆ ಥರದ ವಾತಾವರಣಗಳಿದ್ದಾಗ ಅದು ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಈ ಥರದ ಅಭಿಯಾನಗಳಾಗ್ತಾ ಇದೆ. ಈಗ ಇತ್ತೀಚೆಗಿನ ಸರ್ಕಾರ ಅದನ್ನು ಬಹಳ, ಈ ಥರದ ಅಭಿಯಾನವನ್ನು ತುಂಬ ಚೆನ್ನಾಗಿ ಮಾಡ್ತಾ ಇದೆ. ಮನಸ್ಸಿಗೆ ಮುಟ್ಟುವ ರೀತಿಯಲ್ಲಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ಮಾಡ್ತಾ ಇದೆ. ನಮ್ಮ ಜನರು ಕೂಡ ಅಷ್ಟೇ, ತುಂಬ ಖುಷಿಯಾಗುತ್ತೆ ಈ ಅಭಿಯಾನದಲ್ಲಿ ಹೆಂಗೆ ಪಾಲ್ಗೊಂಡಿದ್ದಾರೆ ಅನ್ನೋದನ್ನು ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿದ್ಯಾರ್ಥಿಗಳು ಅವರ ಪಾಠಗಳಲ್ಲಿ ಅದನ್ನು ಬಳಸ್ತಾ ಇದ್ದಾರೆ. ಆ ಕೇಸರಿ ಬಿಳಿ ಹಸಿರಿನ ಮಹತ್ವವನ್ನು ಖುಷಿಯಿಂದ ಇದು ಮಾಡ್ತಾರೆ, ಮೆರವಣಿಗೆಗಳನ್ನು ಮಾಡ್ತಾರೆ. ಮಹಿಳೆಯರು ರಂಗೋಲಿಗಳಲ್ಲಿ ಅದನ್ನು ಬಿಡಿಸ್ತಾರೆ. ರೈತರುಗಳು ತಮ್ಮ ಬೆಳೆಗಳಲ್ಲಿ ಆ ಕಲರ್ ಬರೋ ಹಾಗೆ ನೋಡ್ಕೊತಾರೆ. ಇದಕ್ಕೆ ಹಬ್ಬ ಅಂತ ಕರೆಯೋದು. ನಾನು ಚಿಕ್ಕಂದಿನಲ್ಲಿ ಓದ್ತಾ ಇರಬೇಕಾದ್ರೆ ಮೇಡಮ್, ಸ್ಕೂಲಲ್ಲಿ ಇದ್ಕೊಂಡು ನೋಡ್ತಾ ಇದ್ದೆ. ನಮ್ಮ ಊರು ಮೂಡಿಗೆರೆ ಅಂತ, ಅಲ್ಲಿ ಪೂರ್ತಿ ಮಹಾತ್ಮ ಗಾಂಧಿ ರೋಡ್ ಎಲ್ಲ ಪೂರ್ತಿ ಪ್ರತಿಯೊಂದು ಅಂಗಡಿಗಳಲ್ಲಿ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರ, ಮಹಾತ್ಮ ಗಾಂಧಿ, ನೆಹರು ಅವರು, ಸುಭಾಷ್ ಚಂದ್ರ ಬೋಸ್ ಎಲ್ಲರ ಫೋಟೋ ಇಟ್ಟಿದ್ದಾರೆ. ಅದಕ್ಕೆ ಪ್ರಾಪರ್ ಡೆಕೋರೇಷನ್ ಆಗಿರ್ತದೆ, ಹೂ ಮಲೆ ಹಾಕಿರ್ತಾರೆ. ಒಂದು ಅಂಗಡಿ ಬಿಟ್ಟಿದ್ದೆ, ಎಲ್ಲ ಅಂಗಡಿಗಳು ಇದೇ ರೀತಿ ಇರ್ತಿತ್ತು. ಮಕ್ಕಳು ನಾವೆಲ್ಲ ಒಂದು ರೌಂಡ್, ಕಂಪ್ಲೀಟ್ ಊರಿನ ಒಂದು ರೌಂಡ್ ಹೋಗಿ ಲಾಸ್ಟಿಗೆ ಸ್ಕೂಲ್ ಗ್ರೌಂಡಲ್ಲಿ ಹೋಗಿ ಚಾಕ್ಲೇಟು, ಲಡ್ಡು ಅವೆಲ್ಲ ಕೊಡ್ತಾ ಇದ್ರು. ಅದು ಸಂಭ್ರಮ ಅಲ್ವಮ್ಮ. ಈಗ ಎಲ್ಲ ಒಂದು ಕಮ್ಯುನಿಟಿಯಲ್ಲಿ, ಎಲ್ಲ ಲೇಔಟ್ಗಳಲ್ಲಿ, ಎಲ್ಲ ಜಾಗದಲ್ಲಿ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಇದಕ್ಕೆ ಭಾಗವಹಿಸೋದು ಭಾಳ ಒಳ್ಳೆ ವಿಷಯ. ಅದು ಅವಾಗ ನಮ್ಮತನ ಅಂತ ಗೊತ್ತಾಗ್ತದೆ. ಅದು ನಮ್ಮ ಯುವ ಪೀಳಿಗೆ ಯಾವ ರೀತಿಯಾಗಿ ಒಂದು ದೇಶದ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಳಬಹುದು ಅಂತ ಹೇಳೋದಾದ್ರೆ ವೆಂಕಟ್ ಸರ್, ಇವತ್ತಿನ ದಿವಸದಲ್ಲಿ ಇಟ್ಸ್ ಎ ಜನರೇಷನ್ ಆಫ್ ಜಂಜಿ ಅಂತೆಲ್ಲ ನಾವು ಕರಿತೇವೆ. ಇದರಲ್ಲಿ ಯಾವತ್ತೂ ಅಷ್ಟೇ ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಗಸು. ಹೌದು, ಜಾಗತೀಕರಣದ ನಂತರದ ಕಾಲಘಟ್ಟದಲ್ಲಿ ಇಡೀ ಭಾರತವನ್ನು ನೋಡುವಂತಹ ಒಂದು ಉಚ್ಛ್ರಾಯ ಸ್ಥಿತಿಯಲ್ಲಿದೆ. ಹಾಗಿರುವಾಗ ನಾವು ಏನೇನು ಮಾಡಲಿಕ್ಕೆ ಸಾಧ್ಯ? ಯುವ ಜನರು ಎಲ್ಲ ಕ್ಷೇತ್ರಗಳಲ್ಲಿಯೂ ಬಹಳ ದೊಡ್ಡ ಮಟ್ಟದ ಸಾಧನೆ ಮಾಡ್ತಾ ಇದ್ದಾರೆ. ಇದನ್ನೆಲ್ಲವನ್ನೂ ಪರಿಪೂರ್ಣತೆಯ ಕಡೆ ತೆಗೆದುಕೊಂಡು ಹೋಗೋದು ಹೇಗೆ? ಈ ನಿಟ್ಟಿನಲ್ಲಿ ಇಂದಿನ ಯುವಕರುಗಳು ಬದ್ಧತೆಯಿಂದ ವರ್ತಿಸಬೇಕಾಗಿದೆ. ಇತ್ತೀಚೆಗೆ ಕೆಲವು ಕಡೆ ವ್ಯಸನಗಳಿಗೂ ಕೂಡ ಯುವಕರುಗಳು ಹೋಗ್ತಾ ಇದ್ದಾರೆ. ಇದು ನಿಲ್ಲಿಸಲೇಬೇಕಾದ ಅನಿವಾರ್ಯತೆ ಇದೆ. ಇದು ಅಷ್ಟೇ, 2 ರೀತಿಯಲ್ಲಿ ಆಗಬೇಕು. ಒಂದು ಜಾಗೃತಾವಸ್ಥೆಯಿಂದ, ಜನಜಾಗೃತಿ ಮಾಡೋದ್ರಿಂದ, ಇನ್ನೊಂದು ಈ ಥರದ ಕಾನೂನಿನ ಮೂಲಕ. ಇಂದಿನ ಯುವ ಜನತೆಯನ್ನು ಬಲಿಷ್ಠರನ್ನಾಗಿ ಮಾಡಿದ್ರು ಮಾತ್ರ ದೇಶ ಬಹಳ ದೊಡ್ಡ ಮಟ್ಟ ಬೆಳೀಲಿಕ್ಕೆ ಸಾಧ್ಯ. ಅದೇ ನಿಟ್ಟಿನಲ್ಲಿ ಪ್ರಯತ್ನವನ್ನು ಇಂದಿನ ಸರ್ಕಾರಗಳು ಕೂಡ ಮಾಡ್ತಾ ಇದೆ. ಅದರ ವೇಗ ಇನ್ನೂ ಹೆಚ್ಚಾಗಬೇಕು ಅನ್ನುವಂಥದ್ದು ಒಂದು ಧೋರಣೆ. ಆದರೆ ಸರ್ಕಾರಗಳು ಮಾಡ್ತಾ ಇದೆ. ಯಾಕೆ ಅಂದರೆ ಬೇಕಾದಂತಹ ಎಲ್ಲ ದೊಡ್ಡ
ಬೇರೆ ಬೇರೆ ದೇಶಗಳಲ್ಲಿ ಪ್ರತಿನಿಧಿಸುವಂತಹ ಆಟೋಟಗಳಿಗೆ ಏನೇನು ಪ್ರೋತ್ಸಾಹಗಳು ಬೇಕೋ ಸರ್ಕಾರ ಕೊಡ್ತಾ ಇದೆ. ಆಮೇಲೆ ಈ ಥರದ ವ್ಯಸನಗಳಿಗೆ ಹೋಗುವಂತಹ ಯುವಕರುಗಳನ್ನು ಅದ್ರ ವ್ಯಸನ ಮುಕ್ತರನ್ನಾಗಿ ಮಾಡಲಿಕ್ಕೆ ಏನೇನು ಬೇಕು ಅನ್ನೋದನ್ನು ಮಾಡ್ತಾ ಇದೆ. ಅದರಲ್ಲಿ ಇನ್ನು ವೇಗ ಪಡೆದುಕೊಳ್ಬೇಕಾಗಿದೆ. ಯುವಕರುಗಳು ಅದಕ್ಕೆ ತೊಡಕೋಬೇಕಾಗಿದೆ. ತೊಡಗಿಕೊಂಡಾಗ ಮಾತ್ರ ಭವ್ಯ ಭಾರತದ ಕಲ್ಪನೆ ಇನ್ನೂ ಉಚ್ಛ್ರಾಯ ಸ್ಥಿತಿಗೆ ಹೋಗಲಿಕ್ಕೆ ಸಾಧ್ಯ. ಸರ್, ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನ ನಮಗೆ ತಿಳಿಸ್ಕೊಟ್ರಿ. ಧನ್ಯವಾದ ಸರ್. ಧನ್ಯವಾದ. ಇದಾಗಿತ್ತು ಚಂದನ ಮಂಥನ ಕಾರ್ಯಕ್ರಮದ ವಿಷಯ. ಮನೆಯೇ ಮೊದಲ ಪಾಠಶಾಲೆ. ಹೀಗಾಗಿ ಕೇಂದ್ರ ಸರ್ಕಾರ ಮನೆಯಿಂದಲೇ ದೇಶ ಪ್ರೇಮವನ್ನು ಹಬ್ಬಿಸಲಿಕ್ಕೆ ಈ ಒಂದು ಅಭಿಯಾನಕ್ಕೆ ಚಾಲನೆ ಕೊಟ್ಟಿದೆ. ಆಗಸ್ಟ್ 17ರವರೆಗೆ ಈ ಅಭಿಯಾನ ಇರಲಿದ್ದು ಎಲ್ಲರೂ ಜವಾಬ್ದಾರಿಯುತವಾಗಿ ಭಾಗಿಯಾಗೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಸತ್ಯ ಸಮರ್ಥ ಸಂಪೂರ್ಣ ಸುದ್ದಿಗಾಗಿ ನೋಡ್ತಾ ಇರಿ ಚಂದನ ವಾರ್ತೆ. ನಮ್ಮ ಈ ಚಂದನ ಮಂಥನ ಕಾರ್ಯಕ್ರಮವನ್ನು ನೀವು ಡಿಡಿ ನ್ಯೂಸ್ ಚಂದನ ಯೂಟ್ಯೂಬ್ ವಾಹಿನಿ, ಎಕ್ಸ್ ಖಾತೆ, ಯೂಟ್ಯೂಬ್, ಫೇಸ್ಬುಕ್ ಮೂಲಕವೂ ವೀಕ್ಷಣೆ ಮಾಡಬಹುದು.